ಬೀದರ್ ಲ್ಯಾಂಗ್ವೇಜ್ ಬರ್ತಾ ಇಲ್ಲ, ಕ್ಯಾಮ್ರಾ ಕಾನ್ಶಿಯಸ್ ರಫ್ ಆಗಿರುತ್ತೆ ನಮ್ ಲ್ಯಾಂಗ್ವೇಜ್. ಅಲ್ಲಿ ಹೋದ್ಮೇಲೆ ವ್ಯೂ ಚಾಲ ಲೈಕ್ ತೆಲುಗು ಬರ್ತಿದೆ ನನಗೆ ಮಧ್ಯ ಮಧ್ಯದಲ್ಲಿ. ಮತ್ತೆ ಫಸ್ಟ್ ವ್ಲಾಗ್ ಇದೆ ಏನೋ ನಂದು ಅನ್ಬಾ ಫೀಲಿಂಗ್ ಬರ್ತಿದೆ ನನಗೆ, ಯಾಕಂದ್ರೆ ತುಂಬಾ ಮಾತಾಡೋಕ್ ಬರ್ತಾ ಇಲ್ಲ. ನೋಡೋಣ ಹೇಗಿರುತ್ತೆ ವ್ಲಾಗ್. ಹೇ ಹಾಯ್ ನಮಸ್ಕಾರ ಎಲ್ರಿಗೂ. ಎಲ್ರು ಹೇಗಿದ್ದೀರಾ? ಚೆನ್ನಾಗಿದ್ದಿರ್ತಾನೆ? ನಾನಂತೂ ತುಂಬಾ ಚೆನ್ನಾಗಿದ್ದೀನಿ, ಫುಲ್ ಖುಷಿಯಾಗಿದ್ದೀನಿ, ಫುಲ್ ಮಸ್ತಿ ಮಾಡ್ತಿದ್ದೀನಿ. ಸೊ ಫಸ್ಟ್ ಆಫ್ ಆಲ್ ಇವತ್ತು ನನ್ನ ಬರ್ಡೇ. ಹ್ಯಾಪಿ ಬರ್ಡೇ ಟು ಮೀ. ಫೈನಲಿ ನಾನು ಕನ್ನಡ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ, ತುಂಬಾ ಖುಷಿ ಆಗ್ತಿದೆ. ಸೊ ನಾನು ಸ್ಟಾರ್ಟ್ ಮಾಡೋಕ್ನು ಒಂದು ರೀಸನ್ ಇದೆ. ಆಕ್ಚುಲಿ ನಾನು ಬರ್ಡೇ ದಿನಾನೇ ಸ್ಟಾರ್ಟ್ ಮಾಡ್ಬೇಕು ಅಂತ ಪ್ಲಾನ್ ಮಾಡ್ಕೊಂಡಿದ್ದೆ. ಬಿಕಾಸ್ ನಾನು ಕರ್ನಾಟಕದಲ್ಲಿ ಹುಟ್ಟಿ ನನ್ನ ಬರ್ಡೇ ವ್ಲಾಗ್ ನ ಅಟ್ಲೀಸ್ಟ್ ಕನ್ನಡದಲ್ಲಿ ಮಾಡಿಲ್ಲ ಅಂದ್ರೆ ವೇಸ್ಟ್ ಆಗುತ್ತಲ್ಲ ಕನ್ನಡ ಬಂದು. ಸೊ ಅದಕ್ಕೆ ಇವತ್ತು ನನ್ನ ಚಾನೆಲ್ ಅಲ್ಲಿ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀನಿ ನನ್ನ ಕನ್ನಡ ಲ್ಯಾಂಗ್ವೇಜ್, ನನ್ನ ಕನ್ನಡ ವಿಡಿಯೋಸ್, ಕನ್ನಡ ವ್ಲಾಗ್ಸ್, ಕನ್ನಡ ರೀಲ್ಸ್ ಎಲ್ಲ ನನ್ನ ಯೂಟ್ಯೂಬ್ ಚಾನೆಲ್ ಅಲ್ಲಿ ಈ ಬರ್ಡೇ ವ್ಲಾಗ್ ಇಂದ ಸ್ಟಾರ್ಟ್ ಮಾಡ್ಬೇಕು ಅಂತ ಪ್ಲಾನ್ ಮಾಡ್ಕೊಂಡಿದ್ದೆ. ಮನೆಯಲ್ಲಿ ನಾವು ಕಂಪ್ಲೀಟ್ ಆಗಿ ತೆಲುಗು ಮಾತಾಡ್ತೀವಿ, ಬಟ್ ಹೊರಗಡೆ ಎಲ್ಲ ನನ್ನ ಫ್ರೆಂಡ್ಸ್, ನಂದು ಸರ್ಕಲ್, ಎನ್ವಿರಾನ್ಮೆಂಟ್ ಎಲ್ಲ ಕನ್ನಡ ಇರುತ್ತೆ. ಅವರಿಗೋಸ್ಕರ ನಮ್ಮ ಬೀದರ್ ಜನಗಳಿಗೋಸ್ಕರ ನಾನು ಕನ್ನಡ ವ್ಲಾಗ್ಸ್ ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸ್ಪ್ರಿಂಗ್ ಸೀಸನ್ ಇದೆ ಇವಾಗ ಇಲ್ಲಿ US ಅಲ್ಲಿ. ಸಂಜೆಗೆ 1 year ಬ್ಯಾಕ್ ಯಾವಾಗೋ ನಾನು ಕೇಳಿದ್ದೆ, ಲೈಕ್ ಸ್ಪ್ರಿಂಗ್ ಸೀಸನ್ ಗೆ ಹೋಗಿದಾಗ ಈ ತರ ಮಾಡ್ಕೊಳ್ಳೋಣ, ಆ ತರ ಮಾಡ್ಕೊಳ್ಳೋಣ. ಸೊ ಸಂಜೆ ಪ್ಲಾನ್ಡ್ ಆನ್ ಮೈ ಬರ್ಡೇ ಇವತ್ತು ಹೋಗೋಣ ಅಂತ ಸಡನ್ ಪ್ಲಾನ್ ಸರ್ಪ್ರೈಸ್ ಆಗಿ ಹೇಳಿದ್ನು. ಇವತ್ತು ಎಬ್ಸಿ 6:30ಗೆ ಎಬ್ಸಿದ್ದಾನೆ, ರೆಡಿ ಆಗಿ ಹೋಗು ಅಂದ್ರೆ ಎಲ್ಲಿಗೆ ಅಂದ್ರೆ ಈ ತರ ಹೇಳಿದ್ದಾನೆ. ಅದಕ್ಕೆ ವ್ಲಾಗ್ ನ ಕಂಪ್ಲೀಟ್ ಆಗಿ ರ್ಯಾಂಡಮ್ ಇರುತ್ತೆ, ಗೊತ್ತಿಲ್ಲ, ನಾನು ಪ್ಲಾನೇ ಮಾಡ್ಕೊಂಡಿಲ್ಲ. ಆಕ್ಚುಲಿ ನನ್ ಕನ್ನಡನು ಫಾಸ್ಟ್ ಆಗಿ ಬರ್ತಾ ಇಲ್ಲ ವಿಡಿಯೋಸ್ ಅಲ್ಲಿ. ಸೊ ಆ ಕಡೆ ಈ ಕಡೆ ಆಗುತ್ತೆ, ಏನ್ ಅನ್ಕೋಬೇಡಿ. ಕ್ಯಾಮ್ರಾ ಆನ್ ಮಾಡಿದ್ರೆ ಕಾನ್ಶಿಯಸ್ ಆಗ್ತಿದೆ, ನನ್ನ ಬಾಯಿ ಪ್ಯೂರ್ ಕನ್ನಡ ಬರ್ತಿದೆ ಹೊರಗಡೆ ಬಾಯಿಂದ. ನಮ್ಮ ಬೀದರ್ ಲ್ಯಾಂಗ್ವೇಜ್ ಬರ್ತಾ ಇಲ್ಲ, ಅದೇನೋ ನಂಗೆ ಗೊತ್ತಾಗ್ತಾನೆ ಇಲ್ಲ. ಇವಾಗ್ಲೂ ನಾನು ಪ್ಯೂರ್ ಕನ್ನಡದಲ್ಲಿ ಟ್ರೈ ಮಾಡ್ತಾ ಇದ್ದೀನಿ ನೋಡಿ. ಸೊ ಇವತ್ತು US ಕ್ಯಾಪಿಟಲ್ ವಾಷಿಂಗ್ಟನ್ DC ಹೋಗ್ತಿದ್ದೀವಿ. ಅಲ್ಲಿ ಚೆರಿ ಬ್ಲಾಸಮ್ ಸ್ಪ್ರಿಂಗ್ ಸೀಸನ್ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅಂಡ್ ಅಲ್ಲಿ ಹೋಗೋದು ಮಸ್ಟ್. ನಿಮಗೆ ಸ್ಪ್ರಿಂಗ್ ಸೀಸನ್ ನೋಡೋದಿದೆ ಅಂದ್ರೆ DC ಇಸ್ ಕಂಪಲ್ಸರಿ ಟು ವಿಸಿಟ್ ಅಂತ ಹೇಳ್ತಾರೆ. ಆಕ್ಚುಲಿ ನಾನು ತುಂಬಾ ದಿನದಿಂದ ಒಂದು ಡ್ರೆಸ್ ಆರ್ಡರ್ ಮಾಡ್ಕೊಂಡು ಇಟ್ಕೊಂಡಿದ್ದೆ, ಲೈಕ್ ಸ್ಪ್ರಿಂಗ್ ಸೀಸನ್ ಬಂದಾಗ ಹೋಗ್ಬೇಕು, ಅದು ಹಾಕೊಂಡು ಹೋಗ್ಬೇಕು ಅಂತ. ಸೊ ಅದು ಇವತ್ತು ಹಾಕೊಳ್ಳೋಣ ಅಂತ ಪ್ಲಾನ್ ಮಾಡಿದೆ. ನೋಡೋಣ ಹೆಂಗ ಅನ್ಸುತ್ತೋ ಆ ಡ್ರೆಸ್ನು. ನಂಗೆ ತುಂಬಾ ಇಷ್ಟದಿಂದ ಕಲೆಕ್ಟ್ ಮಾಡಿದ್ದೆ, ಲೈಕ್ ಸ್ಪ್ರಿಂಗ್ ಸೀಸನ್ ಯಾವಾಗ ಬರುತ್ತೆ ಅವಾಗ ಹಾಕೊಳ್ಳೋಣ ಅಂತ. ಸೊ ನಿನ್ನೆ ರಾತ್ರಿನೇ ಕೇಕ್ ಕಟ್ಟಿಂಗ್ ಎಲ್ಲ ಆಗಿದೆ. 1 o'clock 2 o'clock ತನ ಚಂದ ಕಟ್ ಮಾಡ್ಬಿಟ್ಟು ಚೆನ್ನಾಗ್ ಫ್ರೆಂಡ್ಸ್ ಎಲ್ಲ ಮಾತಾಡ್ಬಿಟ್ಟು ಸೆಲೆಬ್ರೇಷನ್ ಮುಗಿಸಿದೀವಿ. ಸೊ ಇವಾಗ ಬಂದ್ಬಿಟ್ಟು ನಾವಿಬ್ರೇ ಹೋಗ್ತಿರೋದು DCಗೆ. ಏನು ಕೇಕ್ ಕಟ್ ಮಾಡಲ್ಲ ಅನ್ಸುತ್ತೆ ಮೇ ಬಿ, ಬಟ್ ಎಲ್ಲ ನೋಡ್ಬಿಟ್ಟು ಆ ತರ ತಿರುಗ್ಬಿಟ್ಟು ಸೊ ಆ ತರ ಎಂಜಾಯ್ ಮಾಡಿ ಬರ್ತೀವಿ. ಅಂಡ್ ಮೇ ಬಿ ನೈಟ್ ಹೋದ್ರೆ ಡಿನ್ನರ್ಗೆ ಹೋಗ್ತೀವಿ. ನಾನು ರೆಡಿ ಆಗಿ ಬರ್ತೀನಿ, ಕಂಪ್ಲೀಟ್ ರೆಡಿ ಎಲ್ಲ ತುಂಬಾ ಲೇಟ್ ಆಗ್ತಿದೆ, ಅದಕ್ಕೆ ಕೆಳಗಡೆ ಹೋದ್ಮೇಲೆ ನಿಮ್ಗೆ ಮಾತಾಡ್ತೀನಿ. ಸೊ ಇನ್ನು ವೇಟ್ ಮಾಡ್ದೇನೆ ಲೆಟ್ಸ್ ಗೆಟ್ ಇನ್ ಟು ದಿ ವಿಡಿಯೋ. 9 ಆಗಿದೆ, ಇವಾಗ 8 ಅನ್ಕೊಂಡಿದೀವಿ, ಬಟ್ 1 hour ಲೇಟ್. ಸೊ ಸಂಜೆ ಕಾರಲ್ಲಿ ಇದ್ದಾನೆ, ವೇಟ್ ಮಾಡ್ತಿದ್ದಾನೆ. ಲೆಟ್ಸ್ ಗೋ, ಸ್ಟೇ ಟ್ಯೂನ್. Can I get a tall medium roast hot coffee with cream and 3 Splenda? Cream and 3 Splenda. Alrighty, what else for ya? And 1 banana bread. Alrighty, banana bread, what else? Alright, thank you. ಡ್ರೈವ್ ಥ್ರೂ ಅಲ್ಲೇ ಬ್ರೇಕ್ಫಾಸ್ಟ್ ತಗೊಂಡಿದ್ದೀವಿ, ಬನಾನಾ ಬ್ರೆಡ್ ಅಂಡ್ ಇಂಪಾಸಿಬಲ್ ಸ್ಯಾಂಡ್ವಿಚ್. ದಿಸ್ ಈಸ್ ಮೈ ಫಸ್ಟ್ ಟೈಮ್, ನೋಡ್ಬೇಕು ಹೆಂಗಿರುತ್ತೋ. ಐ ಆಮ್ ಸೊ ಎಕ್ಸೈಟೆಡ್. ಎವ್ರಿ ಸೀಸನ್ ಎಂಜಾಯ್ ಮಾಡ್ಬೇಕಲ್ಲ, ಫಾಲ್ ಸೀಸನ್, ಸಮ್ಮರ್ ಸೀಸನ್, ವಿಂಟರ್ ಸೀಸನ್ ಎಲ್ಲ ಆಗ್ಬಿಡ್ತು. ಇವಾಗ ಸ್ಪ್ರಿಂಗ್ ಬಂದಿದೆ ಆ್ಯಂಡ್ ಇವತ್ತು ನನ್ನ ಡ್ರೆಸ್ನು ತುಂಬ ಮ್ಯಾಚ್ ಆಗುತ್ತೆ. ಸೊ ಆ ಸ್ಪ್ರಿಂಗ್ ಸೀಸನ್ಗೆ ನಂಗೆ ಸ್ವಲ್ಪ ಕನ್ನಡ ಆ ಕಡೆ ಈ ಕಡೆ ಆಗ್ತಿದೆ, ಮಾತು ಬರ್ತಾ ಇಲ್ಲ. ಆ್ಯಕ್ಚುಲಿ ಕ್ಯಾಮ್ರಾ ಕಾನ್ಶಿಯಸ್ ಆಗಿಬಿಡ್ತಿದ್ದೀನಿ, ಯಾಕೋ ಗೊತ್ತಿಲ್ಲ. ಈ ಲ್ಯಾಂಗ್ವೇಜ್ ಅಂದ್ರೇ ಸ್ವಲ್ಪ ಮರ್ತು ಬಿಟ್ಟಿದೆ, ಅದಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. 25 minutes ಇದೆ ದೂರ. ಸೊ ಅಲ್ಲಿಗೆ ಹೋಗಿ ನೋಡಬೇಕು ಹೇಗಿರುತ್ತೋ. ಪಿಂಕ್ ಎಷ್ಟು ಚೆನ್ನಾಗಿರ್ತಿರ್ಬೋದು. ಸಂಜೆಗೆ ಆಕ್ಚುಲಿ ಕನ್ನಡ ಇಷ್ಟು ಬರಲ್ಲ. ಟೋಟಲಿ ನಾನು ಏನ್ ಮಾತಾಡ್ತಿದ್ದೀನೋ ಸಂಜೆಗೆ ಅರ್ಥನೇ ಆಗ್ತಾ ಇಲ್ಲ, ಬಟ್ ಚಿಲ್. ಫ್ರೆಂಡ್ಸ್ ಜೊತೆ ಮಾತಾಡುವಾಗ ತುಂಬಾ ಚಿಲ್ ಇರ್ತೀನಿ, ಸಂಜೆಗೆ ಏನು ಅರ್ಥನೇ ಆಗಲ್ಲ. ಅಲ್ಲಿ ಹೋದ್ಮೇಲೆ ಸ್ವಲ್ಪ ಪಿಕ್ಸ್ ಆ್ಯಂಡ್ ವ್ಯೂ ಎಂಜಾಯ್ ಮಾಡಿ ಲಂಚ್ಗೆ ಹೋಗ್ಬಿಟ್ಟು ಆಮೇಲೆ ಮತ್ತೆ ಡ್ರೈವ್ ಮಾಡ್ಕೊಂಡು ಮನೆಗೆ ಬರ್ತೀವಿ ಅಷ್ಟೇ ಅನ್ಸುತ್ತೆ. ಅಲ್ಲಿ ಹೋದ್ಮೇಲೆ ವ್ಯೂ ಚಾಲ ಲೈಕ್ ತೆಲುಗು ಬರ್ತಿದೆ ನನಗೆ ಮಧ್ಯ ಮಧ್ಯದಲ್ಲಿ. ವ್ಯೂ ತುಂಬಾ ಚೆನ್ನಾಗಿರುತ್ತೆ ಆಕ್ಚುಲಿ. ವಾಷಿಂಗ್ಟನ್ DC ಅಲ್ಲಿ ಚೆರಿ ಬ್ಲಾಸಮ್ ಫೆಸ್ಟಿವಲ್ ತುಂಬಾ ಫೇಮಸ್. ಫುಲ್ ಜನ ಬರ್ತಾರೆ ಈ ಫೆಸ್ಟಿವಲ್ಗೆ. ಅದಕ್ಕೆ ನಾವು ವೀಕ್ ಡೇಸ್ ಅಲ್ಲೇ ಪ್ಲಾನ್ ಮಾಡಬೇಕು ಅನ್ಕೊಂಡಿದೀವಿ, ಬಟ್ ಕೋಇನ್ಸಿಡೆಂಟ್ಲಿ ನನ್ನ ಬರ್ಡೇನು ಮಂಡೇನೆ ಬಂದಿದೆ, ಹಂಗೆ ಕಲ್ತ್ ಬಂತು ಎಲ್ಲ. ಅಲ್ಲಿ ಕಾಣಿಸ್ತಿವೆನಾ ನಿಮ್ಗೆ ಪಿಂಕ್ ಫ್ಲವರ್ಸ್ ದೂರದಲ್ಲಿ ಕಾಣಿಸ್ತಿವೆ ನೋಡಿ. ಸೊ ಮೇನ್ಲಿ ಎಲ್ರು ಹೋಗೋದು ಟೈಡಲ್ ಬೇಸನ್ ಪ್ಲೇಸ್ಗೆ, ನಾವು ಅಲ್ಲಿಗೆ ಹೋಗ್ತಾ ಇದೀವಿ ಇವಾಗ. ಅಲ್ಲಿ ಚೆರಿ ಬ್ಲಾಸಮ್ ಟ್ರೀಸ್ ಜಾಸ್ತಿ ಇರ್ತವೆ ಅಂಡ್ ವ್ಯೂ ಎಲ್ಲ ತುಂಬಾ ಚೆನ್ನಾಗಿರುತ್ತೆ. ಚೆರಿ ಬ್ಲಾಸಮ್ ವಿತ್ ಲೇಕ್ ಎಷ್ಟು ಚೆನ್ನಾಗಿ ಅನಿಸ್ತಿದೆ ನೋಡಿ.
ವಾವ್. ಸೊ ವಾಷಿಂಗ್ಟನ್ DC ಅಲ್ಲಿ ಈ ಟೈಡಲ್ ಬೇಸಿನ್ ಪ್ಲೇಸ್ ಬಂದ್ಬಿಟ್ಟು ಹಾರ್ಟ್ ಆಫ್ ದಿ ಚೆರಿ ಬ್ಲಾಸಮ್ ಸೀಸನ್ ಅಂತ ಹೇಳ್ತಾರೆ. ಇವಾಗೆ ಲೇಕ್ ಅಂತ ಹೇಳಿದ್ದೆ ಅಲ್ಲ, ಆಕ್ಚುಲಿ ಲೇಕ್ ಅಲ್ಲ, ಹೆಸರು ಬಂದ್ಬಿಟ್ಟು ಪೊಟೊಮ್ಯಾಕ್ ರಿವರ್ ಅಂತಾರೆ. ಸಂಜೆಗೆ ಸ್ಪ್ರಿಂಗ್ ಸೀಸನ್ ನೋಡಿಲ್ಲ, ಚೆರಿ ಬ್ಲಾಸಮ್ ಕರ್ಕೊಂಡು ಹೋಗು ಅಂದ್ರೆ ಬರ್ಡೇ ದಿನ ಬಂದಿದೆ. ಸೊ ಬರ್ಡೇ ಗಿಫ್ಟ್ ತರ ಅನ್ಕೊಳ್ಬೇಕು ಇವಾಗ. ಆಕ್ಚುಲಿ ಇವಾಗ ಪಾರ್ಕಿಂಗ್ ಹುಡುಕ್ತಾ ಇದ್ದೀವಿ, ನೋಡ್ಬೇಕು ಎಲ್ಲಿ ಸಿಗುತ್ತೋ ಏನೋ. ವಾಷಿಂಗ್ಟನ್ DC ಬಂದ್ಬಿಟ್ಟು ಕ್ಯಾಪಿಟಲ್ ಸ್ಟೇಟ್ ಆಫ್ ಅಮೆರಿಕಾ ಅಲ್ವಾ. ಇಲ್ಲಿ ತುಂಬಾ ಹಿಸ್ಟಾರಿಕ್ ಮಾನ್ಯುಮೆಂಟ್ಸ್, ಮ್ಯೂಸಿಯಮ್ಸ್ ಅಂಡ್ ಬಿಲ್ಡಿಂಗ್ಸ್ ಇವೆಲ್ಲ ನೋಡೋಕಂತ ತುಂಬಾ ಜನ ಬರ್ತಾ ಇರ್ತಾರೆ. ಎಲ್ಲೋ ದೂರ ಪಾರ್ಕ್ ಮಾಡಿ ಕ್ಯಾಬ್ ಅಲ್ಲಿ ಬಂದು ಎಲ್ಲಾ ಪ್ಲೇಸ್ ನ ವಾಕ್ ಮಾಡ್ತಾನೆ ಕವರ್ ಮಾಡ್ತಾ ಇರ್ತಾರೆ. ಇಲ್ಲಿ ಪಾರ್ಕಿಂಗ್ ಇಲ್ಲ ಗೈಸ್, ಪಾರ್ಕ್ ಮಾಡೋಣ ಅಂದ್ರೆ ನಾವು ಪೀಕ್ ವೀಕ್ ಅಲ್ಲಿ ಬಂದೀವಿ, ಅದಕ್ಕೆ ಇಷ್ಟು ಜಾಸ್ತಿ ಕ್ರೌಡ್ ಇದೆ. ನೋಡ್ಬೇಕು ಸಿಗುತ್ತಾ ಇಲ್ಲ. ಬ್ಯಾಡ್ ಲಕ್ ಗೈಸ್. ABC ಪಾರ್ಕಿಂಗ್ ಅಲ್ಲಿ ಎಲ್ಲೂ ಸಿಕ್ಕಿಲ್ಲ. ಇವಾಗ ಸಂಜೆ ಎಲ್ಲಿ ಹುಡುಕ್ತಾನೋ ಏನೋ. ಮತ್ತೆ ರಿಟರ್ನ್ ಇದೇ ರೋಡ್ಗೆ ಬಂದಿವಿ. ಇವಾಗ ಪೇಡ್ ಪಾರ್ಕಿಂಗ್ ಮಾಡಕ್ ಹೋಗ್ತಾ ಇದ್ದೀವಿ. ಈ ಸೀಸನ್ಗೆ ಈ ಪ್ಲೇಸೇ ಫೇಮಸ್, ಯಾಕಂದ್ರೆ ಪೊಟೊಮ್ಯಾಕ್ ರಿವರ್ ಸುತ್ತಮುತ್ತ ಎಲ್ಲ ಚೆರಿ ಬ್ಲಾಸಮ್ ಟ್ರೀಸ್ ಇರ್ತವೆ. ವ್ಯೂ ನೋಡೋಕ್ ತುಂಬಾ ಚೆನ್ನಾಗ್ ಅನ್ಸುತ್ತೆ. ಅಂಡ್ ಸರೌಂಡಿಂಗ್ಸ್ ಎಲ್ಲ ವಾಕಿಂಗ್ ಪಾತ್ಸ್, ಹಿಸ್ಟಾರಿಕ್ ಮಾನ್ಯುಮೆಂಟ್ಸ್ ನಿಂದ ತುಂಬಿಕೊಂಡಿದೆ. ಸೊ ಕ್ಯಾಬಲ್ ಬಂದು ಈ ಸ್ಟಾಪ್ ಸೈನ್ ಕಾಣಿಸ್ತಿದೆ ಇಲ್ಲ, ಇಲ್ಲಿಂದ ಕಂಪ್ಲೀಟ್ ವಾಕ್ ಮಾಡ್ತಾ ಹಂಗ್ ನೋಡ್ತಾ ಹೋಗ್ತಾ ಇರ್ಬೇಕು. ಬೇರೆ ಕಡೆ ಪಾರ್ಕ್ ಮಾಡಿ ಊಬರ್ ಬುಕ್ ಮಾಡ್ಕೊಂಡು ಆ ಪ್ಲೇಸ್ಗೆ ಬರೋಣ ಅಂತ ಡಿಸೈಡ್ ಮಾಡಿದ್ವಿ. ಸೊ ಇನ್ನ 1 hour ಮುಂಚೆ, ಮೇ ಬಿ 2 hours ಮುಂಚೆ ಬಂದಿದ್ರೆ ಪಾರ್ಕಿಂಗ್ ಸಿಕ್ತಿತ್ತೇನೋ. ಐ ಡೋಂಟ್ ನೋ, ಇಟ್ಸ್ ಡಿಪೆಂಡ್ ಆನ್ ಲಕ್. ಆಕ್ಚುಲಿ ಮಾರ್ನಿಂಗ್ ಅರ್ಲಿ ಸ್ಟಾರ್ಟ್ ಆಗಿ 11 AM ಇಲ್ಲಿ ಇರಬೇಕು ರಿವರ್ ಹತ್ರ ಅನ್ಕೊಂಡಿದ್ವಿ. ಬಟ್ 1 hour ಪಾರ್ಕಿಂಗ್ ಹುಡ್ಕೋದ್ರಲ್ಲೇ ಹೋಯ್ತು. ಸೊ ಎಷ್ಟಿದೆ ಪಾರ್ಕಿಂಗ್? ಎಂತ ఉంది? $23 ಪರ್ ಅವರ್, ಪರ್ ಡೇ. 3 hours $23 ಅಂತೆ. ಮೇ ಬಿ 3 hours ಹೆಚ್ಚಿಗೆ ಆಗಲ್ಲ ಅನ್ಸುತ್ತೆ ನಮಗೆ ಅಲ್ಲಿ. ಎಲ್ಲ ಪ್ಲೇಸಸ್ ಬ್ಲಾಸಮ್ ವೈಬ್ ಬರೋ ಥರ ಪಿಂಕ್ ಥೀಮ್ ಡೆಕೋರ್ ಮಾಡಿದ್ದಾರೆ. ಆ್ಯಂಡ್ ಇಲ್ಲಿ ನಾವು ಪಾರ್ಕ್ ಮಾಡಿರೋ ಪ್ಲೇಸ್ ಬಂದ್ಬಿಟ್ಟು ದ ಅಟ್ಲಾಂಟಿಯಾ ಪಾರ್ಕಿಂಗ್ ಸ್ಪೇಸ್. ಸೊ ಇಲ್ಲಿ ಹಿಂದ್ಗಡೆಯಿಂದ 30 minutes ವಾಕ್ ಮಾಡಿದ್ರೆ ಡೈರೆಕ್ಟ್ ಈ ಟೈಡಲ್ ಬೇಸಿನ್ ರೋಡ್ಗೆ ರೀಚ್ ಆಗ್ತೀವಿ. ಬಟ್ ಅಷ್ಟು ನಡಿಬೇಕಲ್ಲ ಅಂತ ಬೇಡ ಅಂತ ಸಂಜೆಗೆ ಹೇಳಿದ್ರೆ ಊಬರ್ ಬುಕ್ ಮಾಡ್ಕೊಂಡು ಹೋಗ್ತಾ ಇದೀವಿ. ಇವಾಗ ಫೈನಲಿ ಈ ಲೊಕೇಶನ್ಗೆ ಬಂದೀವಿ. ಎಷ್ಟು ಪ್ರಾಬ್ಲಮ್ ಆಯ್ತಪ್ಪ. DC ನ್ಯೂಯಾರ್ಕ್ ನೆಂಪ್ ಮಾಡಿದ್ರೇನೆ ಫಸ್ಟ್ ಪಾರ್ಕಿಂಗ್ ಸಿಗಲ್ಲ ಆ್ಯಂಡ್ ತುಂಬಾ ಕಾಲ್ ನೋಯಿಸ್ತವೆ, ಬೇಡಪ್ಪ ಹೋಗೋದು ಅಂತಾರೆ. ಸರಿ ಅದೆಲ್ಲ ಹೋಗ್ಲಿ, ಬಟ್ ಫಸ್ಟ್ ಟೈಮ್ ಚೆರಿ ಬ್ಲಾಸಮ್ ವಿಸಿಟ್ ಮಾಡೀನಿ. ಎಷ್ಟ್ ಚೆನ್ನಾಗಿದೆ ನೋಡೋಕೆ. ತುಂಬಾ ಖುಷಿ ಆಯ್ತು ಬರ್ಡೇ ದಿನ ಈ ತರ ಸರ್ಪ್ರೈಸ್ ಕೊಟ್ಟಿದ್ದಕ್ಕೆ. ಸೊ ಇಲ್ಲಿಂದಾನೇ ಸ್ಟಾರ್ಟ್ ಆಗುತ್ತೆ ಚೆರಿ ಬ್ಲಾಸಮ್ ಫೆಸ್ಟಿವಲ್. ಎಕ್ಸಾಕ್ಟ್ ಪ್ಲೇಸ್ ಬಂದ್ಬಿಟ್ಟು ಇದೆ ಟೈಡಲ್ ಬೇಸಿನ್ ವಿತ್ ಪೊಟೊಮ್ಯಾಕ್ ರಿವರ್, ಫೇಮಸ್ ಫಾರ್ ಚೆರಿ ಬ್ಲಾಸಮ್ ಫೆಸ್ಟಿವಲ್. ಇಲ್ಲಿ ನೋಡಿ, ವಾವ್, ರಿವರ್ ಸುತ್ತಮುತ್ತ ಹಿಂಗೆ ನಡ್ಕೊಂಡು ಹೋಗಿದ್ರೆ 2.1 miles ಲೂಪ್ ಅಲ್ಲಿ ಚೆರಿ ಬ್ಲಾಸಮ್ ಫ್ಲವರ್ಸ್ ಕಾಣಿಸ್ತವೆ. ಎಷ್ಟು ಬ್ಯೂಟಿಫುಲ್ ವ್ಯೂ ಅಲ್ಲ. ಇಲ್ಲಿ ಸನ್ರೈಸ್ ಸನ್ಸೆಟ್ ವ್ಯೂಸ್ ಅಂತೂ ಅಲ್ಟಿಮೇಟ್ ಎಕ್ಸ್ಪೀರಿಯನ್ಸ್ ಅಂತೆ. ನೀವು ಯಾರಾದ್ರೂ US ಅಲ್ಲಿ ಇದ್ದವರು ಪ್ಲಾನ್ ಮಾಡ್ತಾ ಇದ್ರೆ ನೆಕ್ಸ್ಟ್ ಸೀಸನ್ ಅಲ್ಲಿ ಟ್ರೈ ಟು ವಿಸಿಟ್ ಮಾರ್ನಿಂಗ್ಸ್ ಆರ್ ಈವ್ನಿಂಗ್ಸ್. ಈ ಪ್ಲೇಸ್ ಯಾಕೆ ಇಷ್ಟೊಂದು ಸ್ಪೆಷಲ್ ಅಂತೀರಾ? ಫ್ಲವರ್ ಪೆಟಲ್ಸ್ ಎಲ್ಲ ವಾಟರ್ ಮೇಲೆ ಬಿದ್ದು ಫೇರಿ ಟೇಲ್ ವೈಬ್ ನ ಕ್ರಿಯೇಟ್ ಮಾಡ್ತಿದೆ ನೋಡಿ. ಅಮೆರಿಕ ಜನಗಳು ಇದನ್ನ ವಾಕಿಂಗ್ ಥ್ರೋ ಪೇಂಟಿಂಗ್ ಅಂತಾನೂ ಕರೀತಾರೆ. ಇದಕ್ಕೊಂದು ದೊಡ್ಡ ಹಿಸ್ಟ್ರಿನೂ ಇದೆ ಗೊತ್ತಾ ನಿಮ್ಗೆ? ಆಕ್ಚುಲಿ ನಂಗೆ ಇಲ್ಲಿ ಹೋಗಿ ಬಂದಾದ ತಕ್ಷಣನೇ ಗೊತ್ತಾಗಿದೆ. 1912 ಅಲ್ಲಿ ಟೋಕಿಯೋಸ್ ಮೇಯರ್ ಯುಕಿಯೋ ಒಜಾಕಿ 3000 ಚೆರಿ ಬ್ಲಾಸಮ್ ಟ್ರೀಸ್ ನ ವಾಷಿಂಗ್ಟನ್ DCಗೆ ಗಿಫ್ಟ್ ಮಾಡಿದ್ದಾನಂತೆ ಆಸ್ ಅ ಸಿಂಬಲ್ ಆಫ್ ಫ್ರೆಂಡ್ಶಿಪ್ ಬಿಟ್ವೀನ್ ಜಪಾನ್ ಅಂಡ್ US. ಇಲ್ಲೇ ಚೆರಿ ಬ್ಲಾಸಮ್ ಮಾನ್ಯುಮೆಂಟ್ ಹತ್ರ ತುಂಬಾ ಫುಡ್ ಟ್ರಕ್ಸ್ ಇವೆ. ಸೊ ಇವಾಗ ಹಸು ಆಗ್ತಿವೆ ಫುಲ್. ಚಿಕನ್, ಮಟನ್, ಪೋಕ್ ಎಲ್ಲ ಇರ್ತವೆ. ವೆಜ್ ಅಂತೂ ಜಾಸ್ತಿ ಸಿಗಲ್ಲ. ಸೊ ನೋಡಬೇಕು ಎಷ್ಟು ಜನ ಇದ್ದಾರೆ. ಮಂಡೇ ಪೀಕ್ ಸ್ಪ್ರಿಂಗ್ ಸೀಸನ್ ಇದು ಫೆಸ್ಟಿವಲ್. ಸೊ ಅದಕ್ಕೆ ಜಾಸ್ತಿ ಜನ ನೋಡೋಕೆ ವಿಸಿಟ್ ಮಾಡಿದ್ದಾರೆ. ಸೊ ಇಲ್ಲಿ ಇಷ್ಟು ಐಟಮ್ಸ್ ಇವೆ ನೋಡಿ. ಇದರಲ್ಲಿ ವೆಜ್ ಜಾಸ್ತಿ ಕಾಣಿಸಲ್ಲ ನಿಮಗೆ, ಓನ್ಲಿ 1-2 ಆಪ್ಷನ್ಸ್ ಇವೆ. ಸಂಜೆ ಫುಡ್ ತೊಗೊಂಡು ಬರ್ತಾರಂತೆ. ಸೊ ಇಲ್ಲಿ ನಾನು ವೇಟ್ ಮಾಡ್ತಾ ಇದ್ದೀನಿ. ತುಂಬ ಕಾಲು ನೋಸ್ತಿವೆ ಬಿಕಾಸ್ ಡಬಲ್ ಬರ್ಡೇಸ್ ನಂದು ಇವತ್ತು. ಅನ್ಎಕ್ಸ್ಪೆಕ್ಟೆಡ್. ಚೆನ್ನಾಗಿತ್ತು. ಸಾರಿ ನನಗೆ ತೆಲುಗುನೇ ಬರ್ತಿದೆ. ತುಂಬ ಚೆನ್ನಾಗಿತ್ತು ಚೆರಿ ಬ್ಲಾಸಮ್. ಆ್ಯಂಡ್ ಲಾಟ್ಸ್ ಆಫ್ ಕಮೆಂಟ್ಸ್ ಲೈಕ್ ಟು ಬಿ ಹಾನೆಸ್ಟ್ ಮ್ಯಾಕ್ಸ್ 12 to 15 ಮೆಂಬರ್ಸ್ ನನಗೆ ಇವಾಗಿನವರೆಗೂ ನೋಡಿ
ಯು ಆರ್ ಲುಕಿಂಗ್ ಸೋ ಪ್ರೆಟಿ ಅಂತ ಹೇಳಿದರು. ತುಂಬ ಖುಷಿ ಆಗುತ್ತಲ್ಲ ಬರ್ಡೇ ದಿನ ಈ ಥರ ಹೇಳಿದರೆ. ಸಂಜೆ ಈ ಮಾತಿಗೆ ಆ್ಯಕ್ಚುಲಿ ಲೈಕ್ ಹೊಟ್ಟೆ ತುಂಬಿದೆನಾ ಅಂತ ಕೇಳ್ತಿದ್ನು. ನಾನು ಸ್ನೋದಲ್ಲಿ ಒಂದು ಸ್ಯಾರಿ ಹಾಕ್ಕೊಂಡಿದ್ದೆ ಅಲ್ಲ ರೀಸೆಂಟ್ ಟೈಮ್ಸಲ್ಲಿ, ನೀವು ನೋಡಿದರೆ ಆ್ಯನಿವರ್ಸರಿ ಸೆಲೆಬ್ರೇಷನ್ ಟೈಮಲ್ಲಿ. ಸೊ ಅವಾಗೂ ನನಗೆ ತುಂಬ ಕಾಮೆಂಟ್ಸ್ ಬಂದಿದ್ವು ಲೈಕ್ ಯು ಆರ್ ಲುಕಿಂಗ್ ಸೋ ಆಸಮ್ ಅಂತ ಅಂತಿದ್ರು. ಸೊ ಯಾ, ಇವತ್ತು ಹಾಗೆ ಆಗಿದೆ. ತುಂಬ ಜನ ಹೇಳಿದ್ದಾರೆ. ಹೆಂಗೆ ಅನಿಸ್ತಿದೆ ವ್ಲಾಗ್ ಪ್ಲೀಸ್ ಕಾಮೆಂಟ್ ಮಾಡಿ. ಕನ್ನಡ ವ್ಲಾಗ್ ಫಸ್ಟ್ ಟೈಮ್ ನಾನು ಮಾಡೋದು. ನನಗೆ ಅಷ್ಟು ಫ್ಲೂಯೆಂಟ್ ಇಲ್ಲ ಕನ್ನಡ. ಬೀದರ್ ಲ್ಯಾಂಗ್ವೇಜೇ ಬರ್ತಿದೆ, ಮಧ್ಯದಲ್ಲಿ ಮಾತಾಡೋಣ ಅಂದ್ರೂ ಸ್ಟಾಪ್ ಆಗ್ತಿದೆ, ಯಾಕೋ ಗೊತ್ತೇ ಇಲ್ಲ ನನಗೆ. ಯಾಕೆ ಈ ಥರ ಆಗ್ತಿದೆ ಗೊತ್ತಿಲ್ಲ. ಬಟ್ ಕಂಪ್ಲೀಟಾಗಿ ಪ್ಯೂರ್ನೂ ಬರ್ತಾ ಇಲ್ಲ, ಕಂಪ್ಲೀಟಾಗಿ ಹಾರ್ಡ್ ಲ್ಯಾಂಗ್ವೇಜ್ ಅದೂ ಬರ್ತಾ ಇಲ್ಲ. ಅದಕ್ಕೆ ಫಸ್ಟ್ ಟೈಮ್ ಟ್ರೈ ಮಾಡಿದ್ದೀನಿ. ಹೆಂಗೆ ಅನಿಸಿದೆ ಹೇಳಿ. ಹೆಂಗೆ ಆಗಲಿ ಏನೇ ಆಗಲಿ ಸ್ಟಾರ್ಟ್ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದ್ದೀನಿ. ಯಾ ದಟ್ಸ್ ಇಟ್. ಪಾಪ ಸಂಜಯ್ ಒಬ್ಬನೇ ಅಲ್ಲಿ ವೇಟ್ ಮಾಡ್ತಾ ಇದ್ದಾನೆ. ಸೊ ಯು ಕ್ಯಾನ್ ಸಿ ಹಿಯರ್. ನೀನು ಹೋಗಿ ಕೂಡು, ನಾನು ತರ್ತೀನಿ ಅಂತ ಅಂದಿದ್ನು. ತರ್ತಾ ಇದ್ದಾನೆ ಪಾಪ, ಎಷ್ಟೊತ್ತು ನಿಂತಿದ್ದಾನೆ. ಏನಿದೆ? ಫಲಾಫಲ್ ದಿಸ್ ಒನ್ ಚಿಕನ್. ಓಕೆ, And lamb. చికెన్ ఓవర్ రైస్, ల్యాంబ్ ఆల్సో. మై గాడ్. సో ఇది ఫలాఫల్ తీసుకున్నా గైస్ నేను. ಸಾರಿ ಇದು ಫಲಾಫಲ್ ಅಂತ ಚಿಕ್ ಪೀಸ್ ಆ್ಯಂಡ್ ರೈಸ್ ಮಿಕ್ಸ್ ಇರುತ್ತೆ. ಸೊ ಸಂಜಯ್ ಬಂದುಬಿಟ್ಟು ಚಿಕನ್ ಓವರ್ ರೈಸ್ ಆ್ಯಂಡ್ ಚಿಕನ್ ಪ್ಲಸ್ ಲ್ಯಾಂಬ್ ಓವರ್ ರೈಸ್ ತೊಗೊಂಡಿದ್ದಾನೆ. ಸೊ ಯಾ ಚೆನ್ನಾಗಿರುತ್ತೆ. ಲಂಚ್ ಮಾಡಿಬಿಟ್ಟು ಹಾಗೆ ಸ್ವಲ್ಪ ತಿರುಗಿಬಿಟ್ಟು ಮನೆಗೆ ಹೋಗೋದು ಅಷ್ಟೇ. ಫುಲ್ ಪಿಕ್ಸ್ ವಿಡಿಯೋಸ್ ತೆಗೆದುಬಿಟ್ಟು ಸಾಕಾಯಿತು ಸಂಜೆಗೆ. ನನಗೇನೋ ತೆಕ್ಕೊಂಡು ಸಾಕಾಗಿಲ್ಲ ಅನ್ಕೊಳ್ತಿದ್ದೀರಾ, ಹಾಗೇನಿಲ್ಲ, ಸಾಕಾಗಿದೆ. ಪ್ಲಸ್ ಹಸಿವಾಗ್ತಿವೆ ಅಂತ ನಾನೇ ಊಟ ಮಾಡೋಣ ನಡಿ ಅಂತ ಕರ್ಕೊಂಡ್ಬಂದಿನಿ. ಆರಾಮಾಗಿ ಕುಂತು ವೀವ್ ಎಂಜಾಯ್ ಮಾಡಿ ಪ್ಲಸ್ ವಿಡಿಯೋಸ್ ಎಲ್ಲ ತೆಕ್ಕೊಂಡ್ಬಿಟ್ಟು ಇವಾಗ ಮನೆಗೆ ಸ್ಟಾರ್ಟ್ ಆಗಬೇಕು. ನಾನು ಔಟ್ಫಿಟ್ ಕಾಂಪ್ಲಿಮೆಂಟ್ಸ್ ಬಂದಿವೆ ತುಂಬ ಅಂತ ಹೇಳಿದ್ದೀನಲ್ಲ. ಸೊ ನೆಕ್ಸ್ಟ್ ಒಂದು ಕ್ಲಿಪ್ ಅದೇ ಇಡ್ತೀನಿ, ನೋಡ್ಬಿಡಿ. ನೋಡಿರಲ್ಲ ಎಷ್ಟು ಎಕ್ಸೈಟೆಡ್ ಆಗಿ ಹೇಳ್ತಿದ್ದಾರೆ. ಫುಲ್ ಖುಷಿ ಆಯ್ತು ಕೇಳಿ. ಯಪ್ಪ, ಸ್ವಲ್ಪ ಲೇಟ್ ಆಗಿ ಹೋಗೋಕ್ ಪ್ಲಾನ್ ಮಾಡಿದ್ರೆ ಓಡ್ಬೇಕಾಗ್ತಿತ್ತೇನೋ. ಕ್ಯಾಬಲ್ ಕುಂತಿದ ತಕ್ಷಣನೇ ಮಳೆ ಬರೋಕ್ ಸ್ಟಾರ್ಟ್ ಆಯ್ತು. ಥ್ಯಾಂಕ್ ಗಾಡ್, ಬಾಲ್ ಬಚ್ಗೆ ಫೈನಲಿ ಪಾರ್ಕಿಂಗ್ ಪ್ಲೇಸ್ಗೆ ಬಂದೀವಿ ಗೈಸ್. ಇವಾಗ ಡ್ರೈವ್ ಮಾಡಿಕೊಂಡು 2 ಅವರ್ಸ್ ದೂರದಲ್ಲಿ ಮನೆ ಇದೆ. ಸೊ ಯಾ, అవి చూడు ఎంత టైట్ అయినాయో చూడు, మార్క్స్ పడ్డాయి మొత్తం. అవసరమా నీకు వేసుకోవడం? సూర్ కూడా ಮನೆಗೆ ರೀಚ್ ಆದ್ಮೇಲೆ ಫ್ರೆಂಡ್ಸ್ ಡಿನ್ನರ್ ಪ್ಲಾನಿಂಗ್ ಹೇಳಿದ್ರು. ಸೊ ಡೈರೆಕ್ಟ್ ಕೂಪರ್ ಹಾಕ್ಸ್ ರೆಸ್ಟೋರೆಂಟ್ ಬಂದು ಡಿನ್ನರ್ ಮಾಡ್ಕೊಂಡಿವಿ. ಫುಡ್ ಮಾತ್ರ ಸೂಪರ್ ಆಗಿತ್ತು. ಮತ್ತೆ ಕೇಕ್ ಕಟ್ ಮಾಡಿ ಈ ತರ ನನ್ನ ಬರ್ತ್ಡೇ ಸೆಲೆಬ್ರೇಷನ್ ನ ಮುಗಿಸಿದ್ದೀವಿ. ಸೊ ದಿಸ್ ಈಸ್ ಹೌ ಐ ಎಂಜಾಯ್ಡ್ ಮೈ ಡೇ. ತುಂಬಾ ಖುಷಿ ಆಯ್ತು ಚೆರಿ ಬ್ಲಾಸಮ್ ನೋಡಿ. ಮತ್ತೆ ನೆಕ್ಸ್ಟ್ ವ್ಲಾಗ್ ಅಲ್ಲಿ ಸಿಗೋಣ. ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ.